ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಕುರ್ಚಿಯ ಕಿತ್ತಾಟ ನಿಂತಿಲ್ಲ. ಎಲ್ಲ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದಂಥ ರೀತಿಯಲ್ಲಿ ಇರುವಂಥದ್ದು ಕುರ್ಚಿ ಕಿತ್ತಾಟ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ. ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಮುಖ್ಯಮಂತ್ರಿಗಳ ಕುರ್ಚಿ ಕಿತ್ತಾಟ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮತ್ತೆ ದೆಹಲಿ ದಂಡಯಾತ್ರೆ. ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕ ಭೇಟಿಗೆ ಉಭಯ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರಂತೆ. ಕಳೆದ ಬಾರಿ ರಾಹುಲ್ ಭೇಟಿಯಾಗದೆ ಇಬ್ಬರು ವಾಪಸ್ ಬಂದಿದ್ರು. ಈ ಮಧ್ಯದಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಬೇರೆ ಮುಖ್ಯಮಂತ್ರಿಗಳು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಡಿಕೆಶಿ ಅವರ ನಡೆ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇತ್ತು. ನಾಯಕತ್ವ ಗೊಂದಲ, ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನ ಬದಲಾವಣೆ, ರಾಹುಲ್ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ಸಮಾಲೋಚನೆ ಎಲ್ಲವೂ ಕೂಡ ಚರ್ಚೆ ಆಗಬೇಕಾದ್ದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಕುರ್ಚಿ ಕಿತ್ತಾಟದ ಒಂದು ಗಲಾಟೆ ನಿಂತಿಲ್ಲ ಅಂತ. ಹೀಗಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ದೆಹಲಿ ಕಡೆ ಹೊರಟಿದ್ದಾರೆ. ದೆಹಲಿ ದಂಡಯಾತ್ರೆ. ಈ ಹಿಂದೆ ರಾಹುಲ್ ಗಾಂಧಿಯವರನ್ನ ಭೇಟಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಬಹಳ ಸರ್ಕಸ್ ಮಾಡಿದ್ರು, ಆದರೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ಪ್ರತ್ಯೇಕ ಭೇಟಿಗೆ ಉಭಯ ನಾಯಕರು, ಸಿಎಂ ಸಿದ್ದರಾಮಯ್ಯ ಒಂದು ಕಡೆ, ಡಿಕೆಶಿ ಒಂದು ಕಡೆ, ಭೇಟಿ ಆಗಲೇಬೇಕು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ. ಈ ಮಧ್ಯದಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿಗಳು ನಾನೇ ಸಿಎಂ ಆಗಿ ಕಂಟಿನ್ಯೂ ಆಗ್ತೀನಿ ಮತ್ತು ಮುಂದಿನ ಚುನಾವಣೆಯೂ ಕೂಡ ನನ್ನದೇ ನೇತೃತ್ವದಲ್ಲಿ ನಡೆಯುತ್ತೆ ಅಂತ. ಮಧ್ಯದಲ್ಲಿ ಡಿಕೆಶಿ ಅವರ ನಡೆ ಏನಾಗುತ್ತೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಈ ಕಡೆ ನಾಯಕತ್ವ ಬದಲಾವಣೆ ಆಗತ್ತಾ, ಸಿಎಂ ಗಾದಿ ಸಿಗತ್ತಾ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗತ್ತಾ, ರಾಜ್ಯ ರಾಜಕೀಯದ ಒಂದಷ್ಟು ಚರ್ಚೆಗಳು. ಹೈಕಮಾಂಡ್ ನಾಯಕರ ಭೇಟಿ ಆಗಲಿರುವಂತಹ ಸಿದ್ದರಾಮಯ್ಯ ಕೈ ವರಿಷ್ಠರ ಭೇಟಿ ಹಿನ್ನೆಲೆ ಸಿಎಂ ಆಪ್ತ ಸಚಿವರಿಂದ ಒಂದಷ್ಟು ಸಲಹೆಗಳನ್ನು ಪಡ್ಕೊಂಡಿದ್ದಾರಂತೆ ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಹಾಕಿಸಿ ಅಂತ ಕೇಳ್ಕೊಂಡಿದ್ದಾರಂತೆ. 5 ವರ್ಷ ನೀವೇ ಸಿಎಂ ಎಂದು ವರಿಷ್ಠರ ಮೂಲಕ ಘೋಷಣೆ ಮಾಡಿಸ್ಬಿಡಿ, ಆಗ ಸುಮ್ಮನಾಗ್ತಾರೆ ಎಲ್ಲರೂ ಅಂತ. 2028ರ ಸಾರ್ವತ್ರಿಕ ಚುನಾವಣೆಗೂ ನಿಮ್ಮದೇ ನಾಯಕತ್ವ ಇರಬೇಕು ಅಂತ. ನಾಯಕತ್ವ ಬದಲಾವಣೆ ಚರ್ಚೆಯಿಂದ ಪಕ್ಷಕ್ಕೆ ನಷ್ಟ ಉಂಟಾಗತ್ತೆ, ಪಕ್ಷದ ಮೇಲಾಗ್ತಾ ಇರುವಂತಹ ಪರಿಣಾಮದ ಬಗ್ಗೆ ವರಿಷ್ಠರಿಗೆ ತಿಳಿಸಿ, ಶಾಸಕರು ಸಚಿವರ ಅಭಿಪ್ರಾಯ ಹೈಕಮಾಂಡ್ಗೆ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರಂತೆ ಸಿಎಂ ಆಪ್ತ ಸಚಿವರು. ಸಿಎಂ ಆಪ್ತ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ, ರಾಜಣ್ಣ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಹೇಳಿ ಕಳಿಸಿದಾರಂತೆ ಮುಖ್ಯಮಂತ್ರಿಗಳಿಗೆ. ಹೋಗೋಕ್ಕೆ ಮುಂಚೆ ಇವರು ಕೂಡ ಒಂದಷ್ಟು ಸಲಹೆಗಳನ್ನು ಪಡ್ಕೊಂಡಿದ್ದಾರೆ ಅವರ ಆಪ್ತ ಬಳಗದಿಂದ. ಏನಂತ ಹೇಳಿದ್ರೆ, ನಿಮ್ಮದೇ ನಾಯಕತ್ವ ಇರಬೇಕು, ನಿಮ್ಮದೇ ನಾಯಕತ್ವ ಕಂಟಿನ್ಯೂ ಆಗಬೇಕು, ಮುಂದಿನ ಚುನಾವಣೆಗೂ ಕೂಡ ನೀವೇ ಇರಬೇಕು. ಎಲ್ಲೋ ಒಂದು ಕಡೆ ನಾಯಕತ್ವ ಬದಲಾವಣೆ ಆದರೆ ಕಷ್ಟ ಆಗುತ್ತೆ, ಇದನ್ನು ಹೈಕಮಾಂಡ್ ಮೂಲಕವೇ ಸ್ಪಷ್ಟೀಕರಿಸ್ಬಿಡಿ ಅಂತ ಹೇಳಿ ಕಳಿಸಿದಾರಂತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಇದೀಗ ಮತ್ತೆ ಕುರ್ಚಿ ಕಿತ್ತಾಟ ಚರ್ಚೆ ಆಗ್ತಾ ಇರುವಂಥದ್ದು, ಇನ್ನೂ ಕೂಡ ಅದು ಸಾಲ್ವ್ ಆಗಿಲ್ಲ ಅಂತ. ಈ ಹಿನ್ನೆಲೆ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಒಂದಷ್ಟು ಸಲಹೆ ಪಡ್ಕೊಂಡಿದ್ದಾರೆ ಅಂತ ಅವರ ಆಪ್ತ ಬಳಗದಿಂದ. ನೀವೇ ಮುಂದಿನ ಸಿಎಂ ಆಗಿರ್ತೀರಾ, ಕಂಟಿನ್ಯೂ ಆಗಿರ್ತೀರಾ, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕ್ಸುವಂಥ ರೀತಿಯಲ್ಲಿ ಹೈಕಮಾಂಡ್ ಮೂಲಕ ಹೇಳಿಸ್ಬಿಡಿ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆಯಂತೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಖಂಡಿತ ಪ್ರಸ್ತುತ ನಾಯಕತ್ವದ ಗೊಂದಲದಲ್ಲಿರ್ತಕ್ಕಂತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಇಂದು ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಬೆಳವಣಿಗೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಕಳೆದ 1 ತಿಂಗಳಿಂದ ಏನು ರಾಜ್ಯದಲ್ಲಿ ಬೆಳವಣಿಗೆ ಆಗ್ತಿದೆ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಆಗಿರ್ತೇನೆ, ಅದರ ಜೊತೆಗೆ ಏನು ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಹೆಸರಿನಲ್ಲಿ ಸಿದ್ದರಾಮಯ್ಯ ಅವರ ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ. ಇದೆಲ್ಲವೂ ಸಿದ್ದರಾಮಯ್ಯ ವರ್ಚಸ್ಸು ತನ್ನನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದೆ. ಅದರಲ್ಲಿ ಈ ರೀತಿ ಪ್ರಭಾವಗಳು ಹೈಕಮಾಂಡ್ ನಾಯಕರಿಗೆ ಎದುರಾಗುತ್ತೆ. ಯಾಕಂತಂದ್ರೆ ನಾನು ಒಬ್ಬ ಅಹಿಂದ ನಾಯಕ, ನಮ್ಮ ಹಿಂದೆ ಸಾಕಷ್ಟು ನಾಯಕರಿದ್ದಾರೆ, ಸಾಕಷ್ಟು ಸಮುದಾಯದ ನಾಯಕರು ನನ್ನ ಬೆಂಬಲ ಇದೆ ಅಂತ ಒಂದು ಸಂದೇಶ ಹೋಗ್ಬೇಕಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಅದು ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶ ಆಗಿದೆ. ಹೀಗಾಗಿ ಆ ಒಂದು ಸಂದೇಶವನ್ನ ಸ್ವತಃ ಸಿದ್ದರಾಮಯ್ಯ ಅವರೇ ಮನವರಿಕೆ ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಇಂದು ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಯಾವ ರೀತಿ ತಮ್ಮ ಒಂದು ಸ್ಥಾನವನ್ನ ಪಡೆದುಕೊಳ್ಬೇಕು, ಇದೇ ರೀತಿ ರಾಜ್ಯದಲ್ಲಿ ಬೆಳವಣಿಗೆ ಆದ್ರೆ ನನಗೆ ಸಿಎಂ ಸ್ಥಾನ ಪಡೆದುಕೊಳ್ಳೋದು ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದೀಗ ತಾವು ಕೂಡ ರಾಹುಲ್ ಗಾಂಧಿ ಅವರ ಒಂದು ಪ್ರತ್ಯೇಕ ಭೇಟಿಗೆ ಒಂದಷ್ಟು ಸಮಯವನ್ನ ಕೇಳಿರುವಂತದ್ದು. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಏನಾದ್ರು ಪ್ರತ್ಯೇಕ ಸಭೆ ಏನೋ ಒಂದು ಮೀಟಿಂಗ್ ಏನಾದ್ರು ಸಮಯ ಕೊಟ್ಟಿದೆ ಆದಲ್ಲಿ ಡಿಕೆ ಶಿವಕುಮಾರ್ ಕೂಡ ತಮಗೆ ಆಗ್ತಿರುವಂತ ಒಂದಷ್ಟು ಇರುಸು ಮುರುಸು ಏನು ಸಿದ್ದರಾಮಯ್ಯ ಒಂದು ಬಣದಿಂದ ಆಗ್ತಿರ್ತಕ್ಕಂಥ ಒಂದಷ್ಟು ಇರುಸು ಮುರುಸುಗಳನ್ನ, ಒಂದಷ್ಟು ಆರೋಪ ಪ್ರತ್ಯಾರೋಪಗಳನ್ನ ರಾಹುಲ್ ಗಾಂಧಿ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರು ಇಂದು ದೆಹಲಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ತಮ್ಮ ಒಂದು ನಾಯಕತ್ವ ಬದಲಾವಣೆಗೆ ಎದ್ದಿರ್ತಕ್ಕಂಥ ಗೊಂದಲಗಳಿಗೆ ತೆರೆ ಎಳೆಯುವಂತ ಒಂದಷ್ಟು ಕಸರತ್ತನ್ನ ಮಾಡಲಿದ್ದಾರೆ. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.